ಆದರೆ 12 ವರ್ಷದಲ್ಲಿ ಇವ್ರು ಏನು ಸಾಧನೆ ಮಾಡಿದೆ ಅಂತೇಳಿ ನರೇಂದ್ರ ಮೋದಿಯವರು ಹೇಳಬೇಕು. ಆದರೆ ಅಂಥ ಒಳ್ಳೆ ಪ್ರಜೋಪಕಾರ ಕೆಲಸ ಮಾಡಿದ್ದಾರೆ. ಖಂಡಿತ ಇಲ್ಲ, ಒಂದು ಕೂಡ ಭರವಸೆ ಈಡೇರಿಸಿಲ್ಲ. ಉದ್ಯೋಗನ ಕೇಳಿದ್ರೆ ಪಕೋಡ ಮಾರಿ ಅಂತಾರೆ. ಆದರೂ ನರೇಂದ್ರ ಮೋದಿ 12 ವರ್ಷ ಮಾಡಿದ್ದು, ಇನ್ನೂ ಅವ್ರು ಸಾಯೋವರೆಗೂ ಅವರೇ ನರೇಂದ್ರ ಮೋದಿಯಾಗೇ ಇರಬೇಕು, ಅವರೇ ಪ್ರಧಾನಮಂತ್ರಿ ಆಗಿರ್ಬೇಕು ಅನ್ನೋದೇ ಆಸೆ ಅನ್ನೋದು. ಅವರು ಕೊಟ್ಟಿದ್ದ ನಿರೀಕ್ಷೆ ಏನೂ ನೆರವೇರಿಸಿಲ್ಲ ಸರ್, ನಮಗೆ ತೃಪ್ತಿನೂ ತಂದಿಲ್ಲ. ಆ್ಯಂಡ್ ಅವರಿದ್ರೇ ನಮ್ಮದು ನೇಷನ್ ಇಂಟರ್ನ್ಯಾಷನಲ್ವರೆಗೂ ತೊಗೊಂಡೋಗಿದ್ದಾರೆ. ಆ್ಯಂಡ್ ಅವರೇ ಇರಲಿ ಅಂತ ನಮ್ಗೆ ಬಯಸೋದಷ್ಟೇ. ವಿಶ್ವಗುರು ಯಾರೋ ಹೇಳ್ತಾನಂದರೆ ಆಗೋದಲ್ಲ ಸರ್, ಅದು ಹೇಳಬಾರ್ದು, ಮಾಡಿ ತೋರಿಸ್ಬೇಕಾದ್ರೆ. ನಮಸ್ಕಾರ ವೀಕ್ಷಕರೇ, ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಗಳಾಗಿ 4399 ದಿನಗಳನ್ನು ಪೂರ್ಣಗೊಳಿಸಿದ್ದಾರೆ. ಆ ಮೂಲಕ ಜನರಿಂದ ಆಯ್ಕೆಯಾಗಿ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸಿದಂಥ ಅತಿ ಹೆಚ್ಚು ದಿನಗಳ ಕಾಲ ಅಧಿಕಾರವನ್ನು ನಡೆಸಿದಂತಹ ಪ್ರಧಾನಮಂತ್ರಿ ಎಂಬ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದಕ್ಕೂ ಮೊದಲು ಭಾರತದ ಮೊದಲ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರು 4398 ದಿನಗಳ ಕಾಲ ಜನರಿಂದ ಆಯ್ಕೆಯಾಗಿ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು. ಇದೀಗ ಈ ದಾಖಲೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮುರಿದಿದ್ದಾರೆ. ಹಾಗಿದ್ರೆ ಇಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಗಳಾಗಿ 12 ವರ್ಷಗಳು ಪೂರ್ಣಗೊಳಿಸಿದ್ದಾರೆ. ಅವರ ಆಡಳಿತ ವೈಖರಿ ಹೇಗಿತ್ತು, ಅವರು ತಾವು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸಿದ್ದಾರೆ ಎನ್ನುವಂಥದ್ದನ್ನು ಸ್ವತಃ ಸಾರ್ವಜನಿಕರಿಂದನೇ ಕೇಳ್ತಾ ಹೋಗೋಣ ಬನ್ನಿ. ನನ್ನ ಹೆಸರು ಕಣಿವೆರಾಮ್ ಅಂತೇಳಿ, ಹೋರಾಟಗಾರರು, ಮಂಡ್ಯ ಜಿಲ್ಲೆ ಮಂಡ್ಯ. ಈಗ ನರೇಂದ್ರ ಮೋದಿಯವ್ರನ್ನ ನಾನು ಸ್ವಾಗತ ಮಾಡ್ತೀನಿ ಮೊದಲಿಗೆ. ಯಾಕೆಂದರೆ ಈ ದೇಶದಲ್ಲಿ 12 ವರ್ಷ ನೆಹರು ಕುಟುಂಬ ಆದ ನಂತರ 12 ವರ್ಷ ಇವತ್ತು ಆಡಳಿತ ನಡೆಸಿದ್ದಾರೆ ಇಡೀ ದೇಶದಲ್ಲಿ. ಆದರೆ 12 ವರ್ಷದಲ್ಲಿ ಇವ್ರು ಏನು ಸಾಧನೆ ಮಾಡಿದೆ ಅಂತೇಳಿ ನರೇಂದ್ರ ಮೋದಿಯವರು ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲಿ ಬರೀ RSS ಏನು ಸುಳ್ಳು ಹೇಳ್ತದೋ ಅದೇ ಥರ ಸುಳ್ಳು ಹೇಳ್ಕೊಂಡು ಇವತ್ತು BJPಯವರು ಇವತ್ತು 12 ವರ್ಷ ಇವತ್ತು ಸುಮ್ಮನೆ ಕಾಲ ತಳ್ಳಿದ್ದಾರೆ. ಇವತ್ತು ನೆಹರು ಕುಟುಂಬ, ಇವತ್ತು ಇಂದಿರಾ ಗಾಂಧಿಯವ್ರ ಕುಟುಂಬದಿಂದ ಹಿಡಿದು ಇವತ್ತು ಇಡೀ ಇಂದಿರಾ ಗಾಂಧಿ ಕುಟುಂಬ, ಕಾಂಗ್ರೆಸ್ ಪಕ್ಷ ಇಡೀ ದೇಶವನ್ನು ಕಟ್ಟಿದೆ, ನದಿಗಳನ್ನ ಜೋಡಣೆಯನ್ನು ಮಾಡಿದೆ, ಇಡೀ ಬ್ರಿಡ್ಜ್ಗಳನ್ನ ಕಟ್ಟಿದೆ ಮತ್ತು ಸಮಾಜದಲ್ಲಿ ಸಮಾನತೆಯನ್ನು ಕಂಡುಕೊಟ್ಟಿರ್ತಕ್ಕಂಥದ್ದು ಏನಾರು ಇದ್ದರೆ ಇವತ್ತು ಗಾಂಧಿ ಕುಟುಂಬ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಇವತ್ತು ನರೇಂದ್ರ ಮೋದಿಯವರು ಏನು RSS ಸಿದ್ಧಾಂತವನ್ನು ಇಟ್ಕೊಂಡು ಈ ದೇಶದಲ್ಲಿ ಆಡಳಿತ ನಡೀತಾ ಇದ್ದಾರೋ, ಏನು RSS ಬರೀ ಸುಳ್ಳು 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 ಅಂತೇಳಿ 10 ಸತಿ ಸುಳ್ಳು ಹೇಳಿ 11ನೇ ಸತಿಗೆ ಸತ್ಯ ಮಾಡ್ತಾರೆ. ಅದೇ ಸುಳ್ಳಿನಲ್ಲಿ ಇವತ್ತು ಕಾಲ ಕಳಿತಿರ್ತಕ್ಕಂಥ ನರೇಂದ್ರ ಮೋದಿಯವರು ಬರೀ ಸುಳ್ಳು ಹೇಳೋದೆಲ್ಲ ಕಾಲ ತಳ್ತಿರೋನ ಇನ್ನೇನು ಅಭಿವೃದ್ಧಿ ಮಾಡಲಿಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಂಪೇರ್ ಮಾಡಿದ್ರೆ ಟ್ಯಾಕ್ಸು ಅದು ಇದೆಲ್ಲ ಜಾಸ್ತಿ ಆಗಿದೆ. ಬಟ್ ಇನ್ನೊಂದೇನಂದರೆ ಅವ್ರಿಗೆ ಕರೆಕ್ಟಾಗಿರೋ ಅಪೋಸಿಟ್ ಯಾರೂ ಇಲ್ಲ. ಆ್ಯಂಡ್ ಅವರಿದ್ರೇ ನಮ್ಮದು ನೇಷನ್ ಇಂಟರ್ನ್ಯಾಷನಲ್ವರೆಗೂ ತೊಗೊಂಡೋಗಿದ್ದಾರೆ. ಆ್ಯಂಡ್ ಅವರೇ ಇರಲಿ ಅಂತ ನಮ್ಗೆ ಬಯಸೋದಷ್ಟೇ. ಕಂಪ್ಯಾರಿಸನ್ ಅಂತಂದರೆ ಇದ್ದಾರೆ, ಬೇರೆಯವರಿದ್ದರು. ಬಟ್ ಆವಾಗ ನಮ್ಮ ದೇಶ, ನಮ್ಮ ಪ್ರಧಾನಿ ಅಂತ ಇಷ್ಟೊಂದು ನಾಲೆಜ್ ನಮಗೂ ಇರಲಿಲ್ಲ. ಬಟ್ ಈಗ ಅವರಿಂದ ಜಾಸ್ತಿನೇ ಜನರಿಗೆ ಉಪಯೋಗ ಆಗಿದೆ. ಯಾವುದು ಭರವಸೆ? 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಆಗಲಿಲ್ಲ. ಆಮೇಲೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು, ಆಗಿಲ್ಲ. ಆಮೇಲೆ ಈ ಸಂಸ್ಥೆಗಳನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡ್ರು. ಈಗ ಒಂದು ಹೊಸ ಸಂಸ್ಥೆಗಳು ಯಾವ್ದಾರು ಅವರು ನೋಡಿ, ಅವರು ಮಾಡಿರೋನೇ ಇವ್ರು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಎಲ್ಲ ಬೇರೆಯವ್ರಿಗೆ ಬೇರೆ ಹೆಸರಿನಲ್ಲಿ ಮಾಡ್ತಾಯಿದ್ದಾರೆ. ಬಡವ್ರಿಗಂತೂ ಯಾವುದೂ ಅನುಕೂಲ ಆಗಿಲ್ಲ. ಅಚ್ಚೆ ದಿನ ಅಂತ ಹೇಳಿದರು, ಯಾವುದು ಅಚ್ಚೆ ದಿನ ಆಗಿದೆ? ಇಲ್ಲ. ಆಮೇಲೆ ಇದೇನೋ ಉಜ್ವಲ ಅಂತೇಳಿ ಕೊಟ್ಟಿದ್ರು, ಉಜ್ವಲ ಕೊಟ್ಟರು, ಅದನ್ನೇನು ಬಳಕೆ ಆಗೋಕ್ಕಾಗಲಿಲ್ಲ. ಮೊದಲೆಲ್ಲ ಇವ್ರು ನೋಡಿ, ಎಷ್ಟೋ ಜನ ಹಳ್ಳಿಗಳಲ್ಲಿ ಉಜ್ವಲ ತಗೊಂಡ್ರು ಮನೇಲಿ ಇಟ್ಟಿದ್ದಾರೆ. 300 ಊರುಗಳಲ್ಲಿ 300,000 ರೂಪಾಯಿ ಕೊಟ್ಟು ಯಾರು ಸಿಲಿಂಡರ್ ತಗೊಂಡು ಬಳಸ್ಕೊಂಡು ತಾಕತ್ತಿಲ್ಲ. ಯಾರಿಗೂ ಇದೆ. ಒಂದು ಗ್ರಾಮದಲ್ಲಿ 200 ಮನೆ ಇದ್ದರೆ ಒಂದು 50 ಜನ ಮಾತ್ರ ಉಳ್ಳವ್ರು ಇರ್ತಾರೆ, 150 ಜನ ಉಳ್ಳವ್ರು ಇರೋದಿಲ್ಲ. ಹಂಗಾಗಿ ಯಾವ ಬಳಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಉಜ್ವಲನೂ ಫೇಲ್ಯೂರ್ ಆಗೋಯ್ತು. ಅಚ್ಚೆ ದಿನ ಅಂತ ಹೇಳಿದರು. ಆಮೇಲೆ ಯಾವುದೋ ಸುಮ್ಮನೆ ಏನೇನೋ ಕಸ ಗುಡಿಸೋದು, ಅದು ಇದು ಅವೆಲ್ಲ ಅಲ್ಲ, ಬಡವರಿಗೆ ಅನುಕೂಲ ಆಗೋದಿರ್ಬೋದು. ಈಗ ನಮಗೆ ನೋಡಿ ಸರ್, ನಮಗೆ ಬಿಸ್ನೆಸ್ ಇಲ್ಲ. ನಾನು 25 ವರ್ಷ ಸರ್ವಿಸ್. ನಮಗೆ 3 ಜನ ಮಕ್ಕಳಿದ್ದಾರೆ. ನಾವು ಹೇಗೆ ಜೀವನ ಮಾಡೋದು ಹೇಳಿ? ಅವಾಗೆಲ್ಲ ನೋಡಿ, ಇವತ್ತು 70 ರೂಪಾಯಿ ಇದ್ದಿದ್ದು ಗ್ಯಾಸ್ ಇವತ್ತು 110 ರೂಪಾಯಿ ಆಗಿದೆ. ಅಲ್ಲಿ ನೋಡಿ ಬಿಸ್ನೆಸ್ಗಳು ಇಲ್ಲ, ಹೇಗೆ ಜೀವನ ಮಾಡೋದು? ನಮ್ಮದು ಉದಾಹರಣೆ ನಾನು ಆಟೋ ಚಾಲಕರದ್ದು ಹೇಳ್ತೇನೆ, ನಮ್ಮದು ಹೇಳೋಣ. ಇದೇ ಥರ ಎಷ್ಟು ಜನಕ್ಕೆ ತೊಂದರೆಗಳಾಗ್ತದೆ. ಯಾವುದಾಗಿದೆ ಹೇಳಿ ಅನುಕೂಲ? ಅವರು ತೃಪ್ತಿ ಇದೆ ಮತ್ತು ಅವ್ರಿಗೆ ಆ ಶಕ್ತಿ ಇದೆ. ಮತ್ತು ಅವರು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥವ್ರಿಗೆಲ್ಲ ಬಿಗಿ ಮಾಡಿ ಭದ್ರತೆನ ಒದಗಿಸೋರು. ಕಂಪ್ಯಾರಿಸನ್ ಮಾಡೋದು ಯಾವತ್ತು ಅಷ್ಟೇ, ಅದು ಎವ್ರಿಬಡೀಸ್ ಇಂಡಿವಿಜುವಾಲಿಟಿ. ಏನು ಕಂಪ್ಯಾರಿಸನ್, ಬಿಕಾಸ್ ಇಫ್ ದೇರ್ ಇಸ್ ನೋ ಕಂಪ್ಯಾರಿಸನ್ ದೇರ್ ಇಸ್ ನೋ ಕಾಂಪಿಟೇಷನ್ ಥರ. ಅದಕ್ಕೋಸ್ಕರ ಅದು ಜನರು ಕಂಪ್ಯಾರಿಸನ್ ಮಾಡ್ತಾರೆ ಎವ್ರಿ ಟೈಮ್ ಅಂತಲೇ. ನಾ ಹೇಳೋದೇನೆಂದರೆ, ಫಾರ್ ದಟ್ ಈ ಜನರಿಗೆ, ಈಗ ಯೂತ್ಗಿರಲಿ ಎಲ್ಲರಿಗೂ ಏನಿರಲಿ ಅಂದರೆ, ರಾದರ್ ದೆನ್ ಡೂಯಿಂಗ್ ಕಂಪ್ಯಾರಿಸನ್, ವಾಟ್ ಯು ಆರ್ ಡೂಯಿಂಗ್ ಬೆಸ್ಟ್ ಟು ದಿ ಜನರಲ್ ಪಬ್ಲಿಕ್, ಅದು ಇಂಪಾರ್ಟೆಂಟ್ ಇರಬೇಕು. ಜನರಲ್ ಪಬ್ಲಿಕ್ ಅಂದರೆ ಫಸ್ಟ್ ಇಂಪಾರ್ಟೆಂಟ್ ಈಸ್, ನಾನು ಹೇಳೋದೇನೆಂದರೆ, ಆ್ಯಸ್ ಅ ಸಿಟಿಸನ್ ಆಫ್ ಇಂಡಿಯಾ, ನಾ ಹೇಳೋದೇನೆಂದರೆ, ಯು ಬಿಲ್ಡ್
If you want to build nation, you should build harmony in nation. And because I am an advocate, ಒಂದು ಕಾನ್ಸ್ಟಿಟ್ಯೂಷನ್ ಇದೆ ನಮ್ಮ ಇದರಲ್ಲಿ. ಸಂವಿಧಾನದನೇ ನಮಗೆ ಎಲ್ಲಕ್ಕಿಂತ ದೊಡ್ಡದಂದರೆ ಸಂವಿಧಾನನೇ ನಮ್ಮ ದೇವರು ಎಲ್ಲರಿಗೂ. ಯಾನೇ ಡಿಸ್ಪೈಟ್ ಎನಿಬಡಿ ಇಸ್ ರಿಲಿಜನ್, ಕಾಸ್ಟ್, ಎವ್ರಿಥಿಂಗ್, ಸಂವಿಧಾನನೇ ನಮಗೆ ದೇವರಿದೆ. ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ ಫಸ್ಟ್ ಯು ಬಿಲ್ಡ್ ಹಾರ್ಮೋನಿ ಬಿಟ್ವೀನ್ ದ ಪೀಪಲ್. ಆ್ಯಂಡ್ ಇಫ್ ಯು ವಾಂಟ್ ಟು ಬಿಲ್ಡ್ ಅ ನೇಷನ್, ಬಿಲ್ಡ್ ಗುಡ್ ಎಜುಕೇಷ್ನಲ್ ಸಿಸ್ಟಮ್. ಅವರು ಕೊಟ್ಟಿದ್ದ ನಿರೀಕ್ಷೆ ಏನೂ ನೆರವೇರಿಸಿಲ್ಲ ಸರ್. ನಮಗೆ ತೃಪ್ತಿನೂ ತಂದಿಲ್ಲ. ಜನಗಳಿಂದ ಆಡಳಿತಕ್ಕೆ ಬಂದಿರ್ಬೋದು, ಅವ್ರು ಹೇಳಿದ ಕೆಲಸ ಯಾವುದನ್ನೂ ಮಾಡಿಲ್ಲ, ನಮಗೆ ತೃಪ್ತಿ ತಂದಿದ್ದೂ ಇಲ್ಲ. ಏನು ಅವರಿಂದ ಏನು ನಿರೀಕ್ಷೆಗಳಿತ್ತು ನಿಮಗೆ? ಏನು ನಿರೀಕ್ಷೆ ಇತ್ತು? ಅವ್ರು ಕೊಟ್ಟಿದ್ದ ಇದೇ ಆಶ್ವಾಸನೆ ಬಗೆಹರಿಸಿಲ್ವಲ್ಲ ಏನುವೆ. ಅವ್ರಿಗೆ ಹೇಳಿದ್ದೇನಾರ ಒಂದೇನಾರ ಮಾಡಾರ? ಯಾವುದು ಅಂತ ಪರ್ಟಿಕ್ಯುಲರ್ ಆಗಿ ಯಾವುದ್ರ ಬಗ್ಗೆ ಹೇಳ್ತೀವಿ? ಈಗ ಸ್ವಚ್ಛ ಭಾರತ್ ಇವೆಲ್ಲ ಮಾಡ್ತೀನಿ ಅಂತಂದ್ರು, ಎಲ್ಲ ಯಾವ್ದಾರ ಒಂದು ಆಗೈತಾ? ಯಾವುದೂ ಆಗಿಲ್ಲ. 15 ಲಕ್ಷ ದುಡ್ಡು ಹಾಕೋದು ಬೇಡಿ, ನ್ಯಾಯವಾಗಿ ನಮ್ಗೆ ಆಡಳಿತ ಕೊಟ್ಬಿಟ್ರೆ ಸಾಕು. ಬೆಲೆ ಏರಿಕೆ, ಈಗ LPG ಗ್ಯಾಸು 100 ರೂಪಾಯಿ ಕುಂತೈತೆ ನಮಗೆ. ಅದರಿಂದ ಒಂದು ಸಂಪಾದನೆ ನಮಗೆ ಏನೂ ಆಯ್ತಾ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರ 12 ವರ್ಷಗಳ ಕಾಲದ ಏನು ಆಡಳಿತ ವೈಖರಿ ಏನಿದೆ, ಈ ಒಂದು ಆಡಳಿತ ವೈಖರಿಯನ್ನು ಕೆಲವೊಂದಷ್ಟು ಜನ ಮೆಚ್ಕೊಂಡ್ರೆ, ಇನ್ನೂ ಕೆಲವೊಂದಷ್ಟು ಜನ ನಾವು ಅಂದುಕೊಂಡ ರೀತಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಅವರು ಕೆಲಸವನ್ನು ಮಾಡಿಲ್ಲ ಅನ್ನೋಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ MS ಮಂಜುನಾಥ್ ಜೊತೆ ದಿನೇಶ್ ದೊಡ್ಡಮನೆ, ಪ್ರಜಾವಾಣಿ, ಬೆಂಗಳೂರು.